ಅಪ್ಪ 9 ವರ್ಷ ನಾವೇನು ಮಾಡಿಲ್ಲ, ಮನೆಗೆ ಕಳಿಸ್ಬಿಟ್ಟಿದ್ರು. ಮೋದಿಜಿ ಎಲ್ಲ ಕಡೆ ಪವರ್ ಕೊಟ್ಬಿಟ್ಟಿದ್ರು. ಒಂದು 200 ಯೂನಿಟ್ ತಗೊಂಡು ಓಸಿದಲ್ಲಿ ಕೊಟ್ಬಿಡೋಣ ಇವತ್ತು ಕಾಂಗ್ರೆಸ್ ಅವರು. ಎಷ್ಟು ದಟ್ಟರಿದಾರನ ಕಾಂಗ್ರೆಸ್ ಅವರು ಒಂದು ಮ್ಯಾನಿಫೆಸ್ಟೋದಲ್ಲಿ 4 ಜನ ಕಂಪ್ಯೂಟರ್ನಲ್ಲಿ ಕೂತ್ಕೊಂಡು ಟೈಪ್ ಮಾಡ್ತಾರೆ, 200 ಯೂನಿಟ್ಸ್ ಫ್ರೀ ಪವರ್ ಫುಲ್ ಸ್ಟಾಪ್. ಅದು ರಾಹುಲ್ ಗಾಂಧಿ ಬಂದ ಮೇಲೆ ಓದಪ್ಪ ಅಂತ ಹೇಳ್ತಾರೆ, ಅವ್ರು ತಗೊಂಡು ಓದ್ತಾರೆ. ಡಿ ಕೆ ಶಿವಕುಮಾರ್ ಈ ಹಿಂದೆ ಅವರು ಪವರ್ ಮಿನಿಸ್ಟರ್ ಆಗಿದ್ರು. ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ಪ್ರಾಬಬ್ಲಿ ದಟ್ ವಾಸ್ ಇನ್ 2007 ಇಫ್ ಐ ಆಮ್ ರಿಮೆಂಬರಿಂಗ್ ಇಟ್. KPCCಯಲ್ಲಿ ಒಂದು ಮೀಟಿಂಗ್ ಆಯಿತು. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 3 ವರ್ಷ ಆಗಿತ್ತು. 3 ವರ್ಷದ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಂದ ಆಗಿರುವಂತ ದೇಶಕ್ಕೆ ಅನಾಹುತಗಳೇನೇನು ಅಂತ ಅವ್ರು ಭಾಷಣ ಮಾಡಬೇಕು, ಸಿಎಂ ಮಾತನಾಡಬೇಕು. ಸಿಎಂ ಮಾತಾಡ್ತಾ ಇರುವಾಗ ನರೇಂದ್ರ ಮೋದಿ ಅವರನ್ನ ವಾಚಾಮಗೋಚರವಾಗಿ ಬೈಯುವ ಕರೆಂಟ್ ಹೋಯ್ತು. ಫಾರ್ 10 minutes there was no power. 10 ನಿಮಿಷಗಳ ಕಾಲ ಕರೆಂಟ್ ಇರಲಿಲ್ಲ. ತುಂಬಾ ಕಾಂಗ್ರೆಸ್ ಕಾರ್ಯಕರ್ತರು ಜೋರಾಗಿ ನಗಾಡಬೇಕಾಗಿ ಬಂತು ಆ ಸಂದರ್ಭದಲ್ಲಿ. When Modi ji took power in 2014 May month 4th week, 18,000 ಗ್ರಾಮ ಇಂಡಿಯಾದಲ್ಲಿ ಪವರ್ ಇಲ್ಲದೆ ಝೀರೋ ಪವರ್ ಗ್ರಾಮವಾಗಿ 18,000 ವಿಲೇಜಸ್ ಇತ್ತು. ಸೊ ಮೋದಿಜಿ ಹೇಳಿದರು 1,000 ದಿವಸ 1000 days will make sure the last village in India is electrified. 800 days ಆಗುವಾಗ ಎಲ್ಲ ಇದು ಆಪ್ಷನ್ 1 ಆಗಿ ಮಾಡಿದರು ಸರ್, ಪ್ರಯಾರಿಟಿ ಆಗಿ ಮಾಡಿದರು. ನಾವು ಪವರ್ಗೆ ಬಂದ ತಕ್ಷಣ 2016 ಎಂಡ್ನಲ್ಲಿ ಪಾಸಿಬಲಿ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಎವ್ರಿ ಸಿಂಗಲ್ ವಿಲೇಜ್ ಹ್ಯಾಡ್ 1 ಎಲೆಕ್ಟ್ರಿಕ್ ಬಲ್ಬ್ ಇನ್ಸೈಡ್ ಕರೆಂಟ್. ಆಮೇಲೆ ಕಂಟಿನ್ಯೂಸ್ ಆಗಿ ಪವರ್ ಜನರೇಷನ್ ಕೆಪಾಸಿಟಿ ಎಲ್ಲ ಕಡೆ ರ್ಯಾಂಪ್ ಅಪ್ ಮಾಡಿ ಇಂಡಿಯಾ ಒಂದು ಪವರ್ ಡಿಫಿಸಿಟ್ ದೇಶ ಇತ್ತು. ಆಲ್ಮೋಸ್ಟ್ ವಿ ಹ್ಯಾವ್ ಬಿಕಮ್ ಅ ಪವರ್ ನ್ಯೂಟ್ರಲ್. ಇನ್ ಅಬೌಟ್ 5 years ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಸರ್. ಕಾಂಗ್ರೆಸ್ ಅವರು ಏನು ತಿಳ್ಕೊಂಡಿದ್ರು, ಅಪ್ಪ 9 ವರ್ಷ ನಾವೇನು ಮಾಡಿಲ್ಲ, ಮನೆಗೆ ಕಳಿಸ್ಬಿಟ್ಟಿದ್ರು. ಮೋದಿಜಿ ಎಲ್ಲ ಕಡೆ ಪವರ್ ಕೊಟ್ಬಿಟ್ಟಿದ್ರು. ಒಂದು 200 ಯೂನಿಟ್ ತಗೊಂಡು ಓಸಿದಲ್ಲಿ ಕೊಟ್ಬಿಡೋಣ ಇವತ್ತು ಕಾಂಗ್ರೆಸ್ ಅವರು. A person like Narendra Modi came and solved India's power problem. India's power problem ಸಾಲ್ವ್ ಮಾಡಿದ್ದಾರೆ. ಎಷ್ಟು ಕಷ್ಟಪಟ್ಟು ಸಾಲ್ವ್ ಮಾಡಿದ್ದಾರೆ. ಕೋಲ್ಡ್ ಇಶ್ಯೂ ಫಿಕ್ಸ್ ಮಾಡಿದ್ದಾರೆ. He has fixed the transport issue, port issue. ಒಂದೊಂದು ಫಿಕ್ಸ್ ಮಾಡಿ ರಿನ್ಯೂಬಲ್ ಎನರ್ಜಿ ಸೋರ್ಸ್ ತಗೊಂಡು ಬಂದು ಗ್ಲೋಬಲ್ ಸೋಲಾರ್ ಲೈನ್ ಶುರು ಮಾಡಿ ಫಸ್ಟ್ ಟೈಮ್ ವಿ ಆರ್ ಪವರ್ ಸರ್ಪ್ಲಸ್. ಫಸ್ಟ್ ಟೈಮ್ ಫಾರ್ ಅ ರೀಸನ್. ಅದೇ ಗುಜರಾತ್ನಲ್ಲಿ ಮೋದಿಜಿ ಅವರು ಭಾಳ ಕ್ಲಿಯರ್ ಆಗಿ ಹೇಳಿದರು ಫಾರ್ಮರ್ಸ್ಗೆ, ಸರ್ ಈಸ್ ಇಟ್ ನಿಮಗೆ ಫ್ರೀ ಪವರ್ ಬೇಕಾ ಇಲ್ಲ 24/7 ಗ್ಯಾರಂಟಿ ಪವರ್ ಬೇಕಾ? ಬಟ್ ಗುಜರಾತ್ನಲ್ಲಿ ಫಾರ್ಮರ್ಸ್ ಅವರು ಎಷ್ಟು ಸ್ಮಾರ್ಟ್ನ ಮೋದಿ ಮೇಲೆ ನಂಬಿಕೆ ಇಟ್ಟು ನಮಗೆ ಫಸ್ಟ್ 24/7 ಗ್ಯಾರಂಟಿ ಪವರ್ ಕೊಡಿ, ಆಮೇಲೆ ನೀವು ಫ್ರೀ ಪವರ್ ಕೊಡ್ತೀರಾ ನನಗೆ ನಂಬಿಕೆ ಇದೆ. ಸೊ 24/7 ಗ್ಯಾರಂಟಿ ಪವರ್. ಇವತ್ತು ನಾವು ಸಬರ್ಮತಿ ಹೋಗುವಾಗ ಎಲ್ಲ ಕಡೆ ಸೋಲಾರ್ ಪ್ಯಾನಲ್ಸ್ ಹಾಕಿದ್ದಾರೆ. ಎಲ್ಲ ಕಡೆಗಳು ಕೂಡ ಕಂಟಿನ್ಯೂಸ್ ಪವರ್ ಕೊಟ್ಟಿದ ಮೇಲೆ ಗುಜರಾತ್ನಲ್ಲಿ ವಿ ಆರ್ ಸೀಯಿಂಗ್ ಸರ್ ಅಗ್ರಿಕಲ್ಚರ್ ಇಸ್ ಗ್ರೋಯಿಂಗ್ ಅಟ್ 10% ಅಂಡ್ ಮೋರ್. ಎಷ್ಟು ದಟ್ಟರಿದಾರನ ಕಾಂಗ್ರೆಸ್ ಅವರು ಒಂದು ಮ್ಯಾನಿಫೆಸ್ಟೋದಲ್ಲಿ 4 ಜನ ಕಂಪ್ಯೂಟರ್ನಲ್ಲಿ ಕೂತ್ಕೊಂಡು ಟೈಪ್ ಮಾಡ್ತಾರೆ, 200 ಯೂನಿಟ್ಸ್ ಫ್ರೀ ಪವರ್ ಫುಲ್ ಸ್ಟಾಪ್. ಅದು ರಾಹುಲ್ ಗಾಂಧಿ ಬಂದ ಮೇಲೆ ಓದಪ್ಪ ಅಂತ ಹೇಳ್ತಾರೆ, ಅವ್ರು ತಗೊಂಡು ಓದ್ತಾರೆ. ಇದಕ್ಕೆ ಹಿಂದೆ ಇರುವ ಹಿಸ್ಟ್ರಿ ಏನು, ಎಷ್ಟು ಕಷ್ಟಪಟ್ಟು ಇಷ್ಟು ದೂರ ಬಂದಿದೆ ಸರ್? ಏನಿಲ್ಲ ಸರ್, ಮಾತಾಡೋದು ಈಸಿ. ಇದು ಒಂದು ದೊಡ್ಡ ಒಂದು ಸಾಧನೆ ತಗೊಂಡು ನಾವು ಪೋಲ್ ಪ್ರಾಮಿಸ್ ಮಾಡಿದ್ವಿ, ಕಂಪ್ಲೀಟ್ ನಾವು ಗೇಮ್ ಚೇಂಜ್ ಮಾಡಿದ್ವಿ. ಅಂಡಾರ್ಟಿಕಾದಲ್ಲಿ ರೂಮ್ ಮಾಡಿ ನಾವು ಯೋಚನೆ ಮಾಡಿದ್ವಿ ಪೋಲ್ ಪ್ರಾಮಿಸ್ ನೋಡಿ. ಆ ಥರ ಕಾಂಗ್ರೆಸ್ ಅವರು ತಿರುಗಾಡ್ತಾರೆ. So I feel very bad, sir. A party when in power is not able to give power. ಇವತ್ತು ಬಂದು ನಾನು ಫ್ರೀ ಪವರ್ ಕೊಡ್ತೀನಿ ಅನ್ನೋ ಜನ ನಗೆ ಆಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೂ ಒಂದು ಈಕೋ ಚಾಂಬರ್ದಲ್ಲಿ ಒಂದು 10 ಜನ ಕೂತ್ಕೊಂಡು ಸೂಪರ್ ಸರ್ ಹೇಳ್ತಾರೆ. ಇದು ತಾವು ನೋಡಿ ಸರ್, ರಿಸಲ್ಟ್ ಬಂದ ಮೇಲೆ ಯು ಟೇಕ್ ಮೈ ವರ್ಡ್ ಸರ್, ಯು ಆರ್ ಆಲ್ಸೋ ವೆರಿ ಸೀನಿಯರ್ ಪರ್ಸನ್ ಹೂ ಅಂಡರ್ಸ್ಟ್ಯಾಂಡ್ಸ್ ಪಾಲಿಟಿಕ್ಸ್ ಅಟ್ ದ ರೂಟ್ ಲೆವೆಲ್. ಇವತ್ತು ಕಾಂಗ್ರೆಸ್ ಅವರು ಈಕೋ ಚಾಂಬರ್ದಲ್ಲಿ ಕೂತ್ಕೊಂಡು ಅವ್ರ ಮನಸ್ಸಿನಲ್ಲಿ ಓಕೆಪ್ಪ ಮುಖ್ಯಮಂತ್ರಿ ನೀವು, ಪವರ್ ಮಿನಿಸ್ಟರ್ ನೀವು, ಹೋಮ್ ಮಿನಿಸ್ಟರ್ ನೀವು, ಅವರೇ ಎಲ್ಲ ಅಲೋಕೇಶನ್ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ಕೂತಿದ್ದಾರೆ ಥರ ಕಾಣ್ತದೆ. ದೇ ಆರ್ ನಾಟ್ ಸೀಯಿಂಗ್ ದ ಗ್ರೌಂಡ್ನಲ್ಲಿ ಏನಾಗ್ತಾ ಇದೆ, ಏನು ಜನ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು 2-3 ಫ್ರೆಂಡ್ಲಿ ಜರ್ನಲಿಸ್ಟು ಏನು ನಂಬರ್ ಹಾಕೋಣ, ಒಂದು 120 ಹಾಕಪ್ಪ, ನೀವೇನು ನಂಬರ್ ಹಾಕೋಣ, 92 ಹಾಕಪ್ಪ, ನೀವೇನು ನಂಬರ್ ಹಾಕೋಣ, ಒಂದು 97 ಹಾಕಪ್ಪ. ಇಟ್ ಇಸ್ ಲೈಕ್ ಎ ರಷ್ಯನ್ ರೋಲೆ ಥರ ಒಂದು ನಂಬರ್ ಹಾಕ್ಬಿಟ್ಟು ಅದು ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿದಲ್ಲಿ ಕೂತ್ಕೊಂಡು ಒಂದು ಮಾಯ ವರ್ಲ್ಡ್ ನಲ್ಲಿ ಇದ್ದಾರೆ. ಸೊ ದಟ್ ಬಬಲ್ ಇಸ್ ಗೋಯಿಂಗ್ ಟು ಬರ್ಸ್ಟ್ ವೆರಿ ಬ್ಯಾಡ್ಲಿ. ಕರ್ನಾಟಕದಲ್ಲೇ ನಾನು ಸುಮ್ಮನೆ ಆ್ಯಡ್ ನೋಡ್ತಾ ಇರುವಾಗ ಐ ಜಸ್ಟ್ ಸಿ ಕಾಂಗ್ರೆಸ್ ಹೇಳುತ್ತೆ 5 ಗ್ಯಾರಂಟಿ ಕೊಡ್ತೀವಿ, ನಾವು ನಿಮಗೆ ಕರೆಂಟ್ ಫ್ರೀ ಕೊಡ್ತೀವಿ, ನಿಮಗೆ ಬಸ್ನಲ್ಲಿ ಫ್ರೀ ಕೊಡ್ತೀವಿ, ಅದು ಫ್ರೀ, ಎಲ್ಲ ಫ್ರೀ ಇದು ಅವ್ರು ಆ್ಯಡ್ ಆಗಿರುತ್ತೆ. ಬಟ್ ನರೇಂದ್ರ ಮೋದಿ ವಿಚಾರ ಬಂದಾಗ ನಿಮಗೆ ಹೈ ಕ್ಲಾಸ್ ರೋಡ್ ಕೊಡ್ತೀವಿ, ನಿಮಗೆ 5G ಇಂಟರ್ನೆಟ್ ಕೊಡ್ತೀವಿ, ನಿಮಗೆ ಒಳ್ಳೆ ಟ್ರೈನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ, ಅದು ಟೈಮಿಗೆ ಸರಿಯಾಗಿ ಬರೋ ಥರದ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಹೆಣಗಾಡ್ತೀವಿ. ನರೇಂದ್ರ ಮೋದಿ ಏನು ಹೇಳಿದ್ರು ಆಸ್ ಯು ಸೆಡ್ ಪ್ರಾಬ್ಲಮ್ಸ್ ಅನ್ನು ಫಿಕ್ಸ್ ಮಾಡ್ತಾರೆ. ಆ ಫಿಕ್ಸ್ ಮಾಡಿ
ಡೆವಲಪ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅಂತ. ಡು ಯು ಸ್ಟಿಲ್ ಥಿಂಕ್ ಅದು ವಿಕಾಸ ಅನ್ನೋದು ರಕ್ತದೊಳಗೆ ಇರಬೇಕು ಅಂತ, ಅಥವಾ ಅದು ಸುಮ್ಮನೆ ಟ್ರೈನಿಂಗ್ ಇಂದ ಬರೋದು, ಅಥವಾ ಕಾಂಗ್ರೆಸ್ನವರಿಗೆ ವಿಕಾಸದ ಕಲ್ಪನೆಯೇ ಇಲ್ವೋ? ವಾಟ್ ಡು ಯು ಥಿಂಕ್ ಬೇಸ್ಡ್ ಆನ್ ನರೇಂದ್ರ ಮೋದಿ? I think, sir, for Modi ji, the first 50 years of his life has prepared him who he is, sir. ಅದು ಎಲ್ಲರಿಗೂ ಆಪರ್ಚುನಿಟಿ ಸಿಕ್ಕಲ್ಲ ಸರ್. ಅವ್ರ ಪವರ್ ಸಿಕ್ಕಿದ್ದು ಭಾಳ ಲೇಟ್ ಸರ್. ನಾವು ನೋಡ್ತೀವಿ 25 ವರ್ಷದಲ್ಲಿ MLA ನಾವು ನೋಡ್ತಾ ಇದ್ದೀವಿ ಸರ್. ವಿ ಸಿ ವೆರಿ ಯಂಗ್ MLA. ಏನ ತುಂಬ ಜನ ಪ್ಲೇಟ್ ಪವರ್ ಬಂದ್ಬಿಡುತ್ತೆ. ತಂದೆ ಇತ್ತು, ತಾಯಿ ಇದ್ರು, ನಿಮ್ಮಕ್ಕಪ್ಪ ಅಣ್ಣ. ಮೋದಿಜಿಗೆ ಅದು 50 years ನೋಡಿ 51ನೇ ವರ್ಷ, when he became the chief minister of Gujarat, he was not a Panchayat president also, he was not an MLA also. When he became the Gujarat chief minister, life has prepared him for the road ahead, sir. You know, ಅವ್ರಲ್ಲಿ clear thinking ಇತ್ತು. I think like you said, it has come in the blood, sir, that urgency to do. ಲೈಫ್ನಲ್ಲಿ ಯಾರು ಗೆಲ್ತಾರೆ ಸರ್, ಪೀಪಲ್ ಶುಡ್ ಹ್ಯಾವ್ ದಟ್ ಅರ್ಜೆನ್ಸಿ ಟು ಪರ್ಫಾರ್ಮ್. ವಿರಾಟ್ ಕೊಹ್ಲಿಯಲ್ಲಿ ಅರ್ಜೆನ್ಸಿ ಇದೆ. ಹಿ ವಾಂಟ್ಸ್ ಟು ಪರ್ಫಾರ್ಮ್ ಅರ್ಜೆನ್ಸಿ. ಇವತ್ತಿಲ್ಲ ಯಾವಾಗ ನಾನು ಡ್ರಾ ಕಾಡಲ್ಲ, ವಿನ್ನಿಂಗ್ ಕಾಡ್ತಾರೆ. ಪೀಪಲ್ ಮೈಟ್ ಸೇ ವಾಟ್ ಎವರ್ ಈಸ್, ಬಟ್ ಈ ದ ಫಸ್ಟ್ ಕ್ಯಾಪ್ಟನ್ ಟು ಶೋ ನಾನು ಟೆಸ್ಟ್ ಮ್ಯಾಚ್ ಡ್ರಾ ಕಾಡಲ್ಲ, ಐ ಪ್ಲೇ ಫಾರ್ ವಿನ್ನಿಂಗ್. ಅದರಲ್ಲಿ ಕೆಲವು ಮ್ಯಾಚ್ ನಾವು ಸೋತಿದ್ದೀವಿ. So Modi ji is the first Indian Prime Minister, possibly one world leader in the Far East nation. He has shown a sense of urgency, target, sir.